ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡರ ಅಂತ್ಯಕ್ರಿಯೆ ನಿನ್ನೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನೆರವೇರಿತು. ಚೆನ್ನಮ್ಮನವರಿಗೆ ಅಂತಿಮ ವಿದಾಯವನ್ನ ಹೇಳಲು ಸಂಬಂಧಿಕರು, ಅಭಿಮಾನಿಗಳು, ಜೆಡಿಎಸ್ ಮುಖಂಡರು ಹಾಗೂ ಸಾವಿರಾರು ಸಾರ್ವಜನಿಕರು ಆಗಮಿಸಿದ್ದರು. ತಮ್ಮ ಆತ್ಮೀಯರನ್ನ ಕಳೆದುಕೊಂಡ ನೋವನ್ನ ಮಾಧ್ಯಮದೊಂದಿಗೆ ಬಂಧುಗಳು, ರಾಜಕೀಯ ಗಣ್ಯರು, ಅಭಿಮಾನಿಗಳು ಚೆನ್ನಮ್ಮನವರ ಸರಳತೆಯನ್ನ, ಪ್ರೀತಿ ತ್ಯಾಗವನ್ನ ಮತ್ತು ಕುಟುಂಬದ ಮೇಲಿನ ಕಾಳಜಿಯನ್ನ ಸ್ಮರಿಸಿಕೊಂಡು ಭಾವುಕರಾದರು. ತಾಯಿ ಮದುವೆ ಮಾಡಿಕೊಟ್ರು ಉದ್ದುರಸಳಿಗೆ. ನಮ್ಮ ತಾಯಿ ಮನೆ ಪಡೋಲಿಪ್ಪೆವು. ಆದರೆ ಚೆನ್ನಮ್ಮರು ನಮ್ಮ ಪಡೋಲಿಪ್ಪದಲ್ಲೇ ಇದ್ದಿದ್ದು. ನಮ್ಮ ತಾಯಿನೂ ಇದೇ ಊರು ಹರದನಹಳ್ಳಿ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು. ನಮ್ಮ ತಾಯಿನೂ ಚೆನ್ನಮ್ಮರುವೆ. ಅಂದ್ರೆ ನಮಗೆ ಅವಾಗಲೇ ಮದುವೆ ಮಾಡಿಕೊಟ್ರು. ಆಮೇಲೆ ಊರಿನಿಂದ ಪಡೋಲಿಪ್ಪದಿಂದ ಸೆಟ್ಲ್ ಆಗಿದ್ದರು. ಹೊಳೆನರಸೀಪುರಕ್ಕೆ ಬಂದು ಸೇರ್ಕೊಂಡ್ರು. ಆಮೇಲೆ ಬೆಂಗಳೂರಿಗೆ ಹೋದ್ರು. ಅಂದರೆ ಹೋಯ್ತಾ ಇರ್ತೀವಿ, ಬತ್ತೇ ಇರ್ತೀವಿ. ಅವ್ರ ತೋಟ ಎಲ್ಲ 100 ಎಕರೆ ಜಮೀನು ಐತಿ. ನಾವು ಹೋಯ್ತಾ ಇರ್ತೀವಿ. ನಮಗೆ ಅವ್ರು ಕಂಡ್ರೆ ನಮ್ಗೆ ಅಭಿಮಾನಿ, ಅವ್ರನ್ನ ನಮ್ಮನ್ನು ಕಂಡ್ರು ಅವ್ರ ಅಭಿಮಾನಿ. ರೇವಣ್ಣರು ಯಾವಾಗಲೂ ನಮ್ಮ ಬಮ್ಮಣ್ಣನ ಮಕ್ಕಳು ಅಂತ ಮಾತಾಡಿಸ್ತಾರೆ. ಎಲ್ಲೋದ್ರೂ ನಮಗೂ ಏನಾರು ಒಂದು ಕಷ್ಟ ಸುಖ ಆದರೆ ಅವ್ರ ಹತ್ರಕ್ಕೆ ಹೋಗಿ ನಾವು ನಿಂತ್ಕೋತೀವಿ. ಅವ್ರ ಕೈಲಾದಿದ್ದ ಸಹಾಯ ನಮಗೆ ಮಾಡಿಕೊಟ್ಟವ್ರೆ. ಅದಕ್ಕೋಸ್ಕರ ನಾವು ನೋಡೋಕ್ಕೆ ಅಂತ ಬಂದಿದ್ದೀವಿ. ಅಷ್ಟು ಬಿಟ್ಟರೆ ನಮಗೆ ದುಃಖನೇ. ಅಂದರೆ ಅವರು ಬೇರೆಯವ್ರಿಗೆ ಮಾಡೋರ ಬಿಟ್ಟವ್ರ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಕುಟುಂಬಕ್ಕೆ, ನಮ್ಮ ತಾಯಿ ಕುಟುಂಬ ಅಂದರೆ ಮಾಡಿಕೊಟ್ಟವ್ರೆ ನಮಗೆ. ಅದಕ್ಕೋಸ್ಕರ ನಾವು ಅಲ್ಲೂ ನಮ್ಮ ಮಕ್ಕದ ದರ್ಶನ ಆಯಿತು ನಮಗೆ. ಆದರೂ ಇಲ್ಲೂ ನೋಡಬೇಕು ಅನ್ನೋ ಆಸೆ ಇತ್ತು, ನಾವು ಬಂದಿದ್ವಿ. ನಾವು ತುಂಬ ಅಮ್ಮವ್ರನ್ನ ದೂರದಿಂದ ನೋಡಿದ್ದೀವಿ. ಆದರೆ ನಮ್ಮ ಒಂದು ಊರಿನ ದೇವಸ್ಥಾನ ಅದು ಇದು ಅಂತ ಬಂದರೆ ಎಲ್ಲರೂ ಒಳ್ಳೆ ಇದರಿಂದ ಮಾತಾಡಿಸೋರು. ನಮಗೆ ಅವರು ತಾಯಿಗಿನ್ನ ಹೆಚ್ಚು ಎಲ್ಲರೂ ಪ್ರೀತಿಸೋದ್ರೆ ನಾವು ಅವರು ನಮ್ಮ ತಾಯಿಗಿನ್ನ ಹೆಚ್ಚು ಅನ್ನೋ ಒಂದು ಗೌರವ ಇದೆ. ತುಂಬ ಬೇಜಾರಾಗ್ತಾಯಿದೆ, ನಮಗೂ ದುಃಖ ಆಗ್ತಾಯಿದೆ. ನಾವು ಹೊಳೆನರಸೀಪುರದಲ್ಲೂ ನೋಡಿ ಮತ್ತು ಇಲ್ಲೂ ನೋಡಬೇಕು ಅಂತ ಬಂದಿದ್ದೀವಿ. ಹಿರಿಯ ರಾಜಕೀಯ ನಾಯಕ ಜೆಡಿಎಸ್ನ ವೈಎಸ್ವಿ ದತ್ತಾ ಅವರು ಕೂಡ ಚೆನ್ನಮ್ಮನವರೊಂದಿಗಿನ ಆತ್ಮೀಯತೆಯನ್ನ ನೆನಪಿಸಿಕೊಂಡು ಅವರ ಅಗಲಿಕೆಗೆ ಕಂಬನಿಯನ್ನ ಮಿಡಿದರು. ಬಹಳ ಶ್ರದ್ಧೆ, ನಂಬಿಕೆ ಇಟ್ಕೊಂಡವರು. ಹಾಗಾಗಿ ಒಕ್ಕಲಿಗ ಸಂಪ್ರದಾಯದ ಜೊತೆಗೆ ವೈದಿಕ ಸಂಪ್ರದಾಯಗಳನ್ನು ಸೇರಿಸಿ ಈಗ ಅಂತ್ಯಕ್ರಿಯೆಗೆ ವಿಧಿವಿಧಾನಗಳು ಏರ್ಪಾಟಾಗಿದೆ. ಕಣ್ಣನ್ ಪುರೋಹಿತರು ಮತ್ತು ಅವರ ತಂಡ ಸುಮಾರು 30 ಜನ ವೇದಘೋಷ, ಮಂತ್ರಪಠಣ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ವ್ಯವಸ್ಥೆಗಳೆಲ್ಲ ಮಾಡಿದ್ದೀವಿ. ಇನ್ನು ಸರ್ಕಾರಿ ಗೌರವಕ್ಕೆ ಸಿದ್ಧತೆಯಾಗಿದೆ. ಚೆನ್ನಮ್ಮನವರ ಕುಟುಂಬ ತುಂಬ ದೊಡ್ಡ ಕುಟುಂಬ, ಬಂಧು ಬಳಗ. ಅವರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಇದೆ. ಮತ್ತು ಇನ್ನು ಇಲ್ಲಿ ಬರುವಂಥ ಸರ್ಕಾರಿ ಗೌರವ ಅದರ ವ್ಯವಸ್ಥೆಗಳಾಗಿದೆ. ಇವತ್ತು ನಾನು ಮಾತಾಡೋ ಸ್ಥಿತಿಯಲ್ಲಿ ಇಲ್ಲಮ್ಮ, ನನಗೆ ಮಾತು ಬರ್ತಾ ಇಲ್ಲ, ಹೃದಯ ಬರದಾಗಿದೆ.